ಪರಪ್ಪನಗ್ರಹಾರ ಜೈಲಲ್ಲಿ ಮೊಬೈಲ್ ಬಳಸಿದ್ರ ದರ್ಶನ್? ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಧರ್ಮನ ಮೊಬೈಲ್ನಿಂದ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಆಚೆ ಹೋಗಿದೆ. ಇತ್ತೀಚೆಗೆ ದರ್ಶನ್ ಜೊತೆಯಲ್ಲಿದ್ದಾಗ ವಿಡಿಯೋ ಕರೆಯನ್ನ ಧರ್ಮ ಮಾಡಿರ್ತಾನೆ. ಬಳಿಕ ರೌಡಿ ಧರ್ಮನ ವಿಚಾರಣೆಯನ್ನ ಪರಪ್ಪನಗ್ರಹಾರ ಪೊಲೀಸರು ನಡೆಸುತ್ತಾರೆ. ಜೈಲಲ್ಲಿ ಧರ್ಮನ ಮೊಬೈಲ್ನಿಂದ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕರೆ ಹೋಗಿದೆ. ದರ್ಶನ್ ಕೂಡ ರೌಡಿ ಧರ್ಮನ ಮೊಬೈಲ್ ಅನ್ನ ಬಳಸ್ತಾ ಇದ್ದ ಬಗ್ಗೆ ಮಾಹಿತಿ ಕೂಡ ಇದೆ. ಸೊ ಧರ್ಮ ಕೂಡ ಹೇಳಿರೋದು ಪೊಲೀಸರ ಬಳಿ ಇದನ್ನೇ ಅಂತೆ. ಇಲ್ಲ, ನನ್ನ ಫೋನಿಂದ ಅವರು ಕೂಡ ಮಾತನಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಆರಂಭದಲ್ಲಿ ಮಾತ್ರ ದರ್ಶನನ್ನ ಭೇಟಿಯಾಗಕ್ಕೆ ಕೆಲವರು ಹೋದ್ರು, ಅವರ ಆಪ್ತರು. ಅದಾದ ನಂತರ ಜೈಲಿಗೆ ಹೋಗಕ್ಕೆ ಹೋಗ್ಲಿಲ್ಲ ಯಾರು. ಆಲ್ಮೋಸ್ಟ್ ಅಲ್ಲಿ ವಿಡಿಯೋ ಕಾಲಲ್ಲೇ ಮಾತನಾಡೋಕೆ ಶುರು ಮಾಡ್ಬಿಟ್ರ. ಅದಕ್ಕೆ ಹೋಗ್ಲಿಲ್ವಾ? ಬರೀ ಅವ್ರ ಪತ್ನಿ ಮಾತ್ರ ಹೋಗಿ ಭೇಟಿ ಆಗಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ರು. ಇನ್ನುಳಿದಂಥವ್ರು ಯಾರು ಕೂಡ ಹೋಗ್ತಾನೆ ಇರಲಿಲ್ಲ. ಅದ್ರ ಬದಲಾಗಿ ಇವರು ವಿಡಿಯೋ ಕಾಲಲ್ಲಿ ಮಾತನಾಡ್ತಾ ಇದ್ರ ಕೆಲವ್ರ ಜೊತೆಗೆ. ಇಷ್ಟೆಲ್ಲ ಇರಬೇಕಾದ್ರೆ ಸಾಕ್ಷಿಗಳ ಮೇಲೆ ಇವರು ಪ್ರಭಾವ ಬೀರಿಲ್ಲ ಅಂತ ಏನು ಗ್ಯಾರಂಟಿ? ಪ್ರಶ್ನೆ ಕಾಡುತ್ತೆ ಅದು. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಯಾರಿಗೆ ಫೋನ್ ಕಾಲ್ಸ್ 80 ಕಾಲ್ ಮಾಡಿದ್ದಾರೆ ಅನ್ನೋದೇ ಆದರೆ ಯಾರಿಗೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಯಾವುದಾದ್ರೂ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಫೋನ್ ಮಾಡಿ ಏನಾದರೂ ಮಾತನಾಡಿದ್ದೇ ಆದರೆ ಅದು ಮತ್ತೊಂದಿಷ್ಟು ಜಾಮೀನು ಸಿಗದೇ ಇರೋ ರೀತಿಯಲ್ಲಿ ಅಥವಾ ಈ ಪ್ರಕರಣದಲ್ಲಿ ಫಿಟ್ ಆಗೋಕ್ಕೆ ಮತ್ತೊಂದಿಷ್ಟು ತುಂಬಾ ಕಷ್ಟ ಆಗೋಕ್ಕೆ ಕಾರಣವಾಗ್ಬಿಡುತ್ತೆ. 80 ಕಾಲ್ಸ್ ಅನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಮಾಡ್ತಾರೆ ಅನ್ಸುತ್ತೆ ಪೊಲೀಸರು, ಅಲ್ವಾ? ಖಂಡಿತ ಅರುಣ. ಯಾಕೆಂದರೆ ಪ್ರಮುಖವಾಗಿ ಈ ರೀತಿಯ ವಾಟ್ಸಪ್ನ ವಿಡಿಯೋ ಕಾಲ್ಗಳಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ನಿಂದ ವಿಡಿಯೋ ಕಾಲ್ಗಳನ್ನು ಮಾಡಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ದರ್ಶನ್ ಅವರು ಮತ್ತು ಧರ್ಮ ಮತ್ತು ಸತ್ಯ ಇವ್ರು 3 ಜನರ ಜೊತೆಲಿ ಒಂದು ಕಾನ್ವರ್ಸೇಷನನ್ನು ನಡೆಯೋ ಸಂದರ್ಭದಲ್ಲಿ ಅದು ಇನ್ಸ್ಟಾಗ್ರಾಮ್ನ ವಿಡಿಯೋ ಕಾಲ್ ಆಗಿತ್ತು. ಆ ವಿಡಿಯೋ ಕಾಲ್ನ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂಥದ್ದು. ಯಾಕೆಂದರೆ ಇದಕ್ಕೆ ಪ್ರತ್ಯೇಕವಾಗಿ ಒಂದು FIR ಕೂಡ ದಾಖಲಾಗಿದೆ. ವಿಡಿಯೋ ಕಾಲನ್ನು ಯಾವಾಗ ಮಾಡಿದ್ರು ಮತ್ತು ಯಾವ್ಯಾವ ನಂಬರ್ಗಳು ಯಾವ್ಯಾವ ಅಕೌಂಟ್ಗಳಿಗೆ ಇದನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸರಿಸುಮಾರು 80ಕ್ಕೂ ಹೆಚ್ಚು ವಿಡಿಯೋ ಕರೆಗಳು, ಅದು ವಾಟ್ಸಪ್ ಇರ್ಬೋದು, ಬೇರೆ ಬೇರೆಯ ಮೆಸೆಂಜರ್ಗಳನ್ನ ಮೂಲಕ ಮಾಡಿರುವಂಥದ್ದು. ಇವೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಈಗ ಪೊಲೀಸರಿಗೆ ಸಿಗ್ತಾ ಹೋಗ್ತಾ ಇದೆ. ಅದು ಯಾವ್ಯಾವ ಅಕೌಂಟ್ಗಳಿಗೆ ಯಾರ್ಯಾರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ತಿಳ್ಕೊಳ್ಳೋ ಪ್ರಯತ್ನಗಳಾಗಬೇಕಿರುತ್ತದೆ. ಯಾಕಂದರೆ ವಾಟ್ಸಪ್ ಏನಿದೆ, ವಾಟ್ಸಪ್ನಲ್ಲಿ ವಿಡಿಯೋ ಕಾಲನ್ನು ಮಾಡಿದಾಗ ಅದು ನಂಬರ್ ಟು ನಂಬರ್ ಹೋಗ್ತದೆ. ಆ ಸಂದರ್ಭದಲ್ಲಿ ಅದನ್ನು ಈಸಿಯಾಗಿ ಟ್ರೇಸ್ ಔಟ್ ಅನ್ನು ಮಾಡ್ಬೋದು. ಅಕೌಂಟ್ ಟು ಅಕೌಂಟ್ ಹೋದಾಗ ಅಥವಾ ಅಕೌಂಟ್ ಹೋಲ್ಡರ್ಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದಿನ್ನು ಪ್ರಾಥಮಿಕ ಹಂತದ ಒಂದು ತನಿಖೆ ಆಗಿರುವಂಥದ್ದು. ಇನ್ನೊಂದು ಪ್ರಮುಖವಾದ ಅಂಶ ಅರುಣ್, ಇಲ್ಲಿ ಏನು ಮೊಬೈಲನ್ನು ಏನು ಬಳಸ್ಕೊಂಡಿದ್ರು, ಆ ಮೊಬೈಲ್ ಅಂದರೆ ವಿಡಿಯೋ ಕಾಲ್ ಮಾಡಲಿಕ್ಕೆ ಬಳಸ್ಕೊಂಡಿದ್ದಂಥ ಮೊಬೈಲ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ಜಜ್ಜಿ ಅದನ್ನು ಟಾಯ್ಲೆಟ್ನ ಮೂಲಕ ಡೆಸ್ಟ್ರಾಯ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಡೆಸ್ಟ್ರಾಯ್ ಕೂಡ ಸಂಪೂರ್ಣವಾಗಿ ಆಗೋಗಿದೆ. ಆದರೆ ಏನು ಇಂಟರ್ನೆಟ್ಟಲ್ಲಿ ಇರುವಂಥ ಮಾಹಿತಿಗಳು ಮತ್ತು CDRಗಳನ್ನ ಒಂದಷ್ಟು ಮಾಹಿತಿಗಳೇನಿದ್ದಾವೆ ಆ ಮಾಹಿತಿಗಳನ್ನು ಕ್ರೋಢೀಕರಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮದರ್ ಡಿವೈಸ್, ಇಡೀ ಪ್ರಕರಣದ ಮದರ್ ಡಿವೈಸ್ ಏನಿತ್ತು ಅದು ನಾಶ ಆಗಿರೋ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾರೆ ತನಿಖಾಧಿಕಾರಿಗಳು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಆ ರೀತಿ ಏನಾದರೂ ನೀವು ಹೇಳಿದಂತೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಅಥವಾ ಸಾಕ್ಷಿಗಳ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಲಿಕ್ಕೆ ಅಥವಾ ಕುಟುಂಬಸ್ಥರ ಜೊತೆಯಲ್ಲಿ ಮಾತಾಡಲಿಕ್ಕೆ ಈ ರೀತಿಯ ಮೊಬೈಲನ್ನು ಬಳಕೆಯನ್ನು ಮಾಡಿದರೆ ಅದು ಅಕ್ಷಮ್ಯ ಅಪರಾಧ ಆಗ್ತದೆ. ಅದಕ್ಕೂ ಕೂಡ ದೋಷಾರೋಪ ಪಟ್ಟಿ ಅಥವಾ ಆ ಪ್ರಕರಣದ ವರದಿಗಳು ಬಂದ ಸಂದರ್ಭದಲ್ಲಿ ಮುಂದಿನ ಹಂತಗಳಲ್ಲಿ ಇದಕ್ಕೆ ಇನ್ನೊಂದಷ್ಟು ಮಾರಕ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.